ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮವಾಗಿ ನಡೀತಾ ಇದ್ದು, ಸಹಕಾರ ಸಂಘದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ವ್ಯವಹಾರವನ್ನ ಮಾಡ್ತಾ ಇದ್ದು, ರೈತರ ಸಹಕಾರ ಅತ್ಯಗತ್ಯ ಅಂತ ವಿಸ್ತರಣಾ ಅಧಿಕಾರಿ ರಾಜು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಡೂರು ಹೋಬಳಿಯ ನಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಹಾಗೂ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಒಕ್ಕೂಟದಿಂದ ಬರುವ ಸೌಲಭ್ಯಗಳನ್ನು ಹಾಲು ಉತ್ಪಾದಕರು ಪಡೆದುಕೊಂಡು ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ಈ ವರ್ಷದಲ್ಲಿ ಸಂಘಕ್ಕೆ 10 ಲಕ್ಷ ಲಾಭಾಂಶ ಬಂದಿದ್ದು, ರೈತರು ಒಕ್ಕೂಟದಿಂದ ಬರುವ ಸೌಲಭ್ಯವನ್ನ ಪಡೆದುಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು. ಗ್ರಾಮೀಣ ಭಾಗದ ರೈತರು ಗುಣಮಟ್ಟದ ಹಾಲನ್ನ ಹಾಕುವುದರ ಮೂಲಕ ಹೆಚ್ಚು ಪ್ರೋತ್ಸಾಹ ಧನವನ್ನು ಪಡೆದುಕೊಳ್ಳಬೇಕು. ರೈತರು ಡೈರಿಗಳಿಗೆ ಹಾಲನ್ನ ಹಾಕುವುದರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಮನೆಗೊಂದು ಹಸುವನ್ನ ಕಟ್ಟಿದ್ದಾರೆ, ನಿಮ್ಮ ಬದುಕನ್ನ ಬದಲಾಯಿಸಲಾಗುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಆದ ಪ್ರಸನ್ನ ಕುಮಾರ್, ಹೇಮಂತ್ ಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ಪಿಡಿಒ ಯುವರಾಜು, ವಿಸ್ತರಣಾ ಅಧಿಕಾರಿಗಳು ಆದ ಮಹೇಶ್, ಸುದೀಪ್, ಪವನ್, ಸಂಘದ ಕಾರ್ಯದರ್ಶಿ ಯೋಗೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮತ್ತೆ ನಿಮ್ಮ ಟೆಸ್ಟರ್ಗಳು ಟೆಸ್ಟ್ ಮಾಡಿ ಹೇಳಿದ್ವಿ. ಅಂದ್ರೆ ಪ್ರತಿ ತಿಂಗಳು ಒಮ್ಮೆ ಬಾರಿ ನಿಮ್ಮಲ್ಲಿ ಹಸುಗಳಿಂದ ಟೆಸ್ಟರ್ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು 5 ದ್ರವಣ ಕೊಟ್ಟಿದ್ದೀನಿ. 5 ದ್ರವಣ ತಗೊಂಡು ಬೆಳಗ್ಗೆ ಸ್ವಲ್ಪ ಜನ ಸಂಜೆ ಸ್ವಲ್ಪ ಜನ ಚೆಕ್ ಮಾಡಬೇಕು. ಚೆಕ್ ಮಾಡಿ ಚಿತ್ರವನ್ನು ಕೂಡ ಹೇಳಿದ್ದೀವಿ ಫ್ರೀಯಾಗಿ. ಪುಡಿ ಕೊಟ್ಟಿದ್ದೀರಾ? ಪುಡಿ ಕೊಟ್ಟರೆ ನಿಮ್ಗೆ ಕೆಚ್ಚಲು ನೋವು ಕಂಟ್ರೋಲ್ ಆಗುತ್ತೆ. ಇದರಲ್ಲೆಲ್ಲ ಹಾಸ್ಕೊಳ್ಳೋದು ಅದನ್ನು ಮಾಡ್ಕೊಟ್ಟಿದ್ದೀವಿ. ಮತ್ತೆ ಗ್ರೂಪ್ ಮಾಡ್ತಿದ್ವಿ. ಗ್ರೂಪ್ ಅಲ್ಲಿ ನಿಮ್ಗೆ ಎಲ್ಲ ವಿಷಯಗಳು ತಿಳಿಸಕ್ಕೆ ಹೇಳಿದೀವಿ. ಏನೇ ಇದ್ರು ಅದಕ್ಕೆ ಹಾಕಿ ಹೇಳಿದೀವಿ. ಮತ್ತೆ ಇದು ಏನು ನಿಮ್ ಸಂಘಕ್ಕೆ ಸಭಾಂಗಣ ಬೇಕು ಅಂತ ಹೋದ್ ಬಾರಿ ಏನ್ ಜನರಲ್ಲಿ ಕೇಳಿದ್ರಿ, ಅದನ್ನ ತಾಲೂಕು ನಿರ್ದೇಶಕರು 4 ಲಕ್ಷ ರೂಪಾಯಿ ಹಾಕೊಟ್ಟು 4 ಲಕ್ಷ ರೂಪಾಯಿನ ಹಾಕೊಟ್ಟು ಅದನ್ನು ಸಹ ನಿಮ್ಮ ಏನು ಭರವಸೆನ ಕೊಟ್ಟಿದ್ರು ಅದನ್ನು ಸಹ ಈ ವರ್ಷದಲ್ಲಿ ಈಡೇರಿಸ್ತಕ್ಕಂಥದ್ದು ಅದು ಈಡೇರಿಸಿದೀವಿ. ಮತ್ತೆ ಕೌಲಿಕರು ಸಹ ನಿಮ್ಮ ಸಂಘದಲ್ಲಿ ತಂದಿದ್ದೀವಿ, ಕೊಟ್ಟಿದ್ದೀವಿ. ಇನ್ನ ಏನೇ ನಿಮ್ಗೆ ಸೌಲಭ್ಯ ಇದ್ರು ಮುಂದಕ್ಕೆ ಕೊಡ್ಸ್ಕೊಡ್ತೀವಿ. ಮುಂದಕ್ಕೆ ಕೊಡ್ಸ್ಕೊಟ್ಕೊಂಡು ನಿಮ್ಮ ಜೊತೆ ಇರ್ತಾರೆ. ಮತ್ತೆ ಈಗಾಗಲೇ ಜೋಳ, ಸಣ್ಣ ಜೋಳ, ದಪ್ಪ ಜೋಳ ತರಿಸಿದ್ರು. ದಪ್ಪ ಜೋಳ ಎಲ್ಲ ಮಳೆ ಏನು ಖರಾಬ್ ಆಗಿರೋದ್ರಿಂದ ಸಣ್ಣ ಜೋಳ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ಮಟ್ಟಿ ಕಟ್ಟು ಅದು ಕೊಡಬೇಕು, ಮಟ್ಟಿ ಕಟ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಬೋರ್ಡಲ್ಲಿ ಇಟ್ಟಿದ್ದಾರೆ ಸತಿ. ಅದನ್ನು ಸಹ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಈಗೆಲ್ಲ. ಯಾಕಂದ್ರೆ ಮಳೆ ತರಿಸಿದ್ರೆ ಮಳೆ ಹೊರಟೋಯ್ತು, ನಿಮ್ಗೆ ದಪ್ಪ ಜೋಳ ಕೊಟ್ಟು ಪ್ರಯೋಜನ ಆಗೋದಿಲ್ಲ. ನಿಮಗೆ ಎಲ್ಲ ಹುಳ ಬೀಳ್ತಾರೆ ಅಂತೇಳಿ ಅದನ್ನು ಕೊಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಇನ್ನು ನಿಮ್ಮ ಸಂಘದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನೀವು ನಡೆಸ್ಕೊಂಡು ಹೋಗ್ತಿದ್ದೀರಾ. ಈಗಾಗಲೇ ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.